ಹೊಯ್ಸಳ ಸುದ್ದಿಗೆ ತಮಗೆಲ್ಲರಿಗೂ ಸ್ವಾಗತ. ಅರಸೀಕೆರೆಯಲ್ಲಿ ವಿಶೇಷ ಚೇತನರಿಗೆ ವಿದ್ಯುತ್ ಚಾಲಿತ ಮೋಟಾರ್ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಯಿತು. ಅರಸೀಕೆರೆ ನಗರಸಭೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಗೂ ಗೃಹ ಮಂಡಳಿ ಅಧ್ಯಕ್ಷರಾದ KM ಶಿವಲಿಂಗೇಗೌಡರ ನೇತೃತ್ವದಲ್ಲಿ 75% ವಿಕಲತೆ ಹೊಂದಿರುವ 14 ಜನ ವಿಶೇಷ ಚೇತನರಿಗೆ ವಿದ್ಯುತ್ ಚಾಲಿತ ದ್ವಿಚಕ್ರ ಮೋಟಾರ್ ವಾಹನ ವಿತರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಗರಸಭೆಯ ಅಧ್ಯಕ್ಷರಾದ M ಸಮೀವುಲ್ಲಾರವರು ವಹಿಸಿದ್ದರು. ಹಾಗೂ ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತರಾದ ಕೃಷ್ಣಮೂರ್ತಿ, ನಗರಸಭೆಯ ಮಾಜಿ ಅಧ್ಯಕ್ಷರಾದ GT ಗಣೇಶ್, ನಗರಸಭೆ ಸದಸ್ಯರಾದ ವೆಂಕಟಮುನಿ, ಕೇಬಲ್ರಾಜು, ರೇವಣ್ಣ, ಅಭಿಷೇಕ್, ಯುವರಾಜು, ಪ್ರೇಮ ಮಲ್ಲಿಕಾರ್ಜುನ್, ಇಮ್ರಾನ್, ಭಾಸ್ಕರ್, ಅನ್ನಪೂರ್ಣ, ರೇಷ್ಮಾ ಬಾನು, ಗುಲ್ಜಾರ್ ಬಾನು, ಅರಸೀಕೆರೆ ನಗರಸಭೆಯ ಆಶ್ರಯ ಸಮಿತಿ ಸದಸ್ಯರುಗಳಾದ ಅಮ್ಜದ್, ಮಾರುತಿ, ಕಿರಣ್, ರೋಷನ್, ಸಂತೋಷ್ ಮಠ ಮತ್ತು ನಗರಸಭೆಯ ಸಿಬ್ಬಂದಿಗಳು, ಫಲಾನುಭವಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ಇವ್ರು ಯಾಕೆ ಅಡ್ಡ ಬರ್ತಾರೆ ಮನೆ ಹತ್ರ ಮತ್ತು ಅಭ್ಯಾಸ ಮಾಡ್ತಾರೆ. ಸರಪ್ಪ ಕಾಲ್ ಮೇಲೆ ಹಾಕೊಂಬಿಡಿ. ಈ ಗಾಡಿಗೆ ಕಾಲ್ ಮೇಲೆ ಅವಶ್ಯಕತೆ ಇಲ್ಲ. ಮೇಲೆ ಇಟ್ಕೊಳ್ಳೋಣ, ಏನು ಬಿಡೋಲ್ಲ. ತೀರಾ ಬರ್ರಿ. ಆಯ್ತು